ಸ್ಯಾಂಡಲ್ವುಡ್ನ ಕ್ವೀನ್ ರಮ್ಯಾ ಮೋಹಕ ತಾರೆ ಮದುವೆ ಆಗ್ತಾ ಇದ್ದಾರಂತೆ. ಬಹಳ ದಿನಗಳಿಂದಲೂ ಕೂಡ ಇದೊಂದು ಚರ್ಚೆಯಲ್ಲಿತ್ತು, ಇವಾಗ ಅವಾಗ ಅಂತ ಹೇಳಿ ಫೈನಲಿ ಈಗ ಒಂದು ಗೊತ್ತಾಗ್ತಾ ಇದೆ. ನವೆಂಬರ್ನಲ್ಲಿ ಹಸೆಮಣೆ ಏರಲಿದ್ದಾರಂತೆ ನಟಿ. ನವೆಂಬರ್ನಲ್ಲಿ ಸ್ಯಾಂಡಲ್ವುಡ್ನ ಕ್ವೀನ್ ಮದುವೆ ಅಂತಿದ್ದಾರೆ. ಸೊ ಸ್ಯಾಂಡಲ್ವುಡ್ನಲ್ಲಿ ನಟಿ ರಮ್ಯಾ ಮದುವೆ ಸುದ್ದಿ ಈಗ. ಅಕ್ಟೋಬರ್ನಲ್ಲಿ ಉದ್ಯಮಿಯ ಜೊತೆಗೆ ನಿಶ್ಚಿತಾರ್ಥವನ್ನ ಮಾಡಿಕೊಳ್ಳಲಿದ್ದಾರೆ ಅನ್ನೋದು. ಬೆಂಗಳೂರಿನ ಉದ್ಯಮಿಯ ಜೊತೆಗೆ ಪದ್ಮಾವತಿ ಮದುವೆ ಆಗಲಿದ್ದಾರೆ ಅನ್ನುವಂಥದ್ದು ಈಗ ಬರ್ತಾ ಇರುವಂತ ಮಾಹಿತಿ. ಸೊ ಮೋಹಕ ತಾರೆ ರಮ್ಯಾಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಬಹಳ ವರ್ಷಗಳಿಂದಲೂ ಕೂಡ ಹಲವು ಪ್ರಶ್ನೆಗಳನ್ನ ಕೇಳಿದಾಗಲೆಲ್ಲ ಆಗುತ್ತೆ ಬಿಡಿ ಆಗುತ್ತೆ ಅನ್ಕೊಂಡೆಲ್ಲ ಬರ್ತಾ ಇದ್ರು. ಸೊ ಸರಿಯಾದಂಥ ಹುಡುಗ ಸಿಗಬೇಕು ನನಗೆ ಅನ್ನುವಂಥದ್ದನ್ನೆಲ್ಲ ಮಾತನಾಡ್ತಾ ಇದ್ರು. ಈಗ ಫೈನಲಿ ಅವರಿಗೆ ಸಿಕ್ಕಂಗಾಗಿದೆ. ಬೆಂಗಳೂರಿನ ಉದ್ಯಮಿಯ ಜೊತೆಗೆ ಪದ್ಮಾವತಿ ಮದುವೆ ಆಗಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ಸದ್ಯಕ್ಕೆ ಅಕ್ಟೋಬರ್ನಲ್ಲಿ ನಿಶ್ಚಿತಾರ್ಥ ಆಗುತ್ತೆ. ಅದಾದ ನಂತರ ಮದುವೆ. ಮೋಹಕ ತಾರೆ ರಮ್ಯಾಗೆ ಈಗ ಕಂಕಣ ಭಾಗ್ಯ ಕೂಡಿ ಬಂದಿರೋದು. ಯಾರು ಏನು ಅನ್ನುವಂಥ ಮಾಹಿತಿಯನ್ನು ಕೂಡ ನಿಮಗೆ ನೋಡಬೇಕಾಗಿದೆ. ಉದ್ಯಮಿಯ ಜೊತೆಗೆ ನಿಶ್ಚಿತಾರ್ಥ ಅಂತ ಹೇಳಿದ್ದಾರೆ. ಯಾರೀ ಉದ್ಯಮಿ ಏನು ಅನ್ನುವಂಥದ್ದು ಏನಾದರೂ ರಿವೀಲ್ ಆಗಿದೆಯಾ ಅಥವಾ ಇಲ್ವಾ ಅದನ್ನು ಕೂಡ ಗೌಪ್ಯವಾಗಿ ಇಟ್ಟಿದ್ದಾರಾ ಗೊತ್ತಾಗುತ್ತೆ ಇವತ್ತಲ್ಲ ನಾಳೆ. ಸದ್ಯಕ್ಕೆ ಮದುವೆ ಅಂತೂ ಫಿಕ್ಸ್ ಆಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನವೆಂಬರ್ನಲ್ಲಿ ಹಸೆಮಣೆ ಏರಲಿದ್ದಾರೆ, ಅಕ್ಟೋಬರ್ನಲ್ಲಿ ನಿಶ್ಚಿತಾರ್ಥವನ್ನು ಮಾಡಿಕೊಳ್ಳಲಿದ್ದಾರೆ ಅನ್ನುವಂತಹ ಸುದ್ದಿ ಈಗ ಸ್ಯಾಂಡಲ್ವುಡ್ನಿಂದ ಬರ್ತಾ ಇದೆ. ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಬ್ಯೂರೋಯಿಂದ ಭಾರತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭಾರತಿ, ಬಹಳ ವರ್ಷಗಳಿಂದ ಈ ದೊಡ್ಡ ಚರ್ಚೆ ನಡೀತಾ ಇತ್ತು. ಸ್ಯಾಂಡಲ್ವುಡ್ನಲ್ಲಿ ಅವರು ಸಿಕ್ಕಾಗೆಲ್ಲ ಹಲವರು ಕೇಳ್ತಾ ಇದ್ರು, ಯಾವಾಗ ನಿಮ್ಮ ಮದುವೆ ಏನು ಅಂತೆಲ್ಲ ಕೇಳ್ತಾ ಇದ್ದಾಗ ಅವರು ನಗ್ತಾನೆ ಉತ್ತರವನ್ನ ಕೊಡ್ತಾ ಇದ್ರು. ಆಗತ್ತೆ ಬಿಡಿ, ಟೈಮ್ ಬಂದಾಗ ಸರಿಯಾದಂಥ ಹುಡುಗನ ಹುಡುಕ್ತಾ ಇದ್ವಿ ಅಂತೆಲ್ಲ ಮಾತನಾಡ್ತಾ ಇದ್ರು. ಬಟ್ ಫೈನಲಿ ಈಗ ಮೋಹಕ ತಾರೆಗೆ ಸಿಕ್ಕಿದೆಯಾ, ಅವ್ರು ಸಿಕ್ಕಿದಾರಂತ, ಅವ್ರಿಗೆ ಇಷ್ಟವಾಗುವಂಥ ಹುಡುಗ? ಖಂಡಿತವಾಗ್ಲೂ ಅವರನ್ನು ಸಾಕಷ್ಟು ಬಾರಿ ಹಿಂದೆ ಕೇಳಿದಾಗೆಲ್ಲ ಮದುವೆ ಬಗ್ಗೆ ಕೇಳಿದಾಗ ನಾನು ಮದುವೆ ಆಗ್ತೀನಿ, ಆಗಬಾರ್ದು, ಯಾಕೆ, ಯಾವ ಥರದ ಹುಡುಗನ್ನ ಮದುವೆ ಆಗಲಿ ನೀವೇ ಹೇಳಿ ಅಂತ ಫ್ಯಾನ್ಸ್ಗೆ ಅವರೇ ಪ್ರಶ್ನೆ ಕೇಳ್ತಿದ್ರು. ಹಿಂದೆ ಗೌಡ ಹುಡುಗನ್ನ ಮದುವೆ ಆಗಲ್ಲ, ಯಾರನ್ನ ಮದುವೆ ಆಗಲಿ ಅಂತೇಳಿ ಒಂದು ವರ್ಷದ ಹಿಂದೆ ಮಾತನಾಡಿದ್ದು ಫ್ಯಾನ್ಸ್ ಜೊತೆ ಬಹಳ ಚರ್ಚೆ ಉಂಟಾಗಿತ್ತು. ಅದೀಗ ಒಂದು ಉದ್ಯಮಿಯ ಜೊತೆ ರಮ್ಯಾ ಅವರ ಮದುವೆ ಫಿಕ್ಸ್ ಆಗಿದೆ ಅಂತ ಸುದ್ದಿ ಬರ್ತಾ ಇದೆ. ಅಂದರೆ ನವೆಂಬರ್ ತಿಂಗಳಲ್ಲಿ ಮದುವೆ ಫಿಕ್ಸ್ ಆಗಿದೆ, ಅಕ್ಟೋಬರ್ನಲ್ಲೇ ನಿಶ್ಚಿತಾರ್ಥ. ಅವರು ಟೆಕ್ಸ್ಟೈಲ್ ಉದ್ಯಮಿ ಆಗಿದ್ದು ರಮ್ಯಾಗೆ ಒಂದು ವರ್ಷದಿಂದ ಪರಿಚಯ. ಹೀಗಾಗಿ ಅವರ ಒಂದು ಇಬ್ಬರ ಮಧ್ಯೆ ಒಳ್ಳೆ ಆಪ್ತತೆ ಮೂಡಿ ಜೊತೆಗೆ ಮದುವೆ ಆಗೋದಕ್ಕೆ ಸಹಬಾಳ್ವೆ ನಡೆಸೋದಕ್ಕೆ ಒಪ್ಕೊಂಡಿದ್ದಾರೆ. ಹೀಗಾಗಿ ನವೆಂಬರ್ನಲ್ಲಿ ಬೆಂಗಳೂರಿನಲ್ಲೇ ಮದುವೆ ಆಗ್ತಾರೆ ಅಂತ ಸುದ್ದಿ ಬಂದಿದೆ ಅರುಣ್.